ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚನಕ್ಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋದು ಪ್ರತಿಯೊಬ್ಬರು ಕೂಡ ಒಂದನೇ ನಾನು ತಿಳಿಸ್ತಾ ಇದ್ದೇನೆ. ಸಮಯದಲ್ಲಿ ನಮ್ಮ ಬಲಗೈನ ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಿ? ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಅಂಶಗಳನ್ನು ನಾವು ಓದುವಾರ ನೋಡಿದಂಥವರಾಗಿದ್ದೇವೆ. ಓದುವಾರ ವಿಶೇಷವಾಗಿ ಪೌಲನ ಕುರಿತಾಗಿ, ಪೌಲನ ಜೀವಿತದಲ್ಲಿ, ಆತನ ಪ್ರಯಾಣದಲ್ಲಿ ಆತನು ಯಾವ ಯಾವ ರೀತಿಯ ಹಿಂಸೆಗಳನ್ನು ಅನುಭವಿಸಿದನೋ ಆ ಎಲ್ಲ ವಿಷಯಗಳನ್ನು ನಾವು ನೋಡಿದಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಮತ್ತೊಂದು ಅಂಶವನ್ನು ನಾವು ನೋಡೋಣ. ನಾವು ದೇವರಲ್ಲಿ ಸಂತೋಷಿಸುವಂಥ ಮಕ್ಕಳಾಗಬೇಕು. ಹಲ್ಲೆಲೂಯಾ. ಅನೇಕರು ಈ ಲೋಕದಲ್ಲಿ ಅನೇಕ ವಸ್ತುಗಳಲ್ಲಿ, ವಿಷಯಗಳಲ್ಲಿ, ಹಬ್ಬ ಜಾತ್ರೆ ಹರಿದಿನಗಳಲ್ಲಿ, ಕೆಲವೊಂದು ವ್ಯಕ್ತಿಗಳಲ್ಲಿ, ಕೆಲವೊಂದು ವಸ್ತುಗಳಲ್ಲಿ ಏನು ಮಾಡ್ತಾರೆ? ಸಂತೋಷ ಪಡ್ತಾರೆ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನಿಜವಾದಂಥ ಸಂತೋಷ ಇರುವಂಥದ್ದು ಎಲ್ಲಂತೆ? ದೇವರಲ್ಲಿ. ಹಲ್ಲೆಲೂಯಾ. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂಬುದಾಗಿ ಸಂತೋಷದ ಶುಭವಾರ್ತೆಯನ್ನು ದೂತರು ತೆಗೆದುಕೊಂಡಂತ ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ, ಅದಕ್ಕಿಂತ ಮುಂಚಿತವಾದಂಥ ದಿನಗಳಲ್ಲಿ ಮರಿಯಳು ದೇವರಲ್ಲಿ ಏನು ಮಾಡಿದ್ಲಂತೆ? ಸಂತೋಷಿಸಿದಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ಲೋಕದಲ್ಲಿ ಅನೇಕ ಕಾರ್ಯಗಳು ನಮಗೆ ಕ್ಷಣಿಕವಾಗಿರ್ತಕ್ಕಂಥ ಸಂತೋಷವನ್ನು ಕೊಟ್ಟರೆ, ಸ್ಥಿರವಾಗಿರ್ತಕ್ಕಂಥ ಸಂತೋಷವನ್ನು ಕೊಡುವಂಥವ್ರು ಯಾರು ಪ್ರಿಯರೇ? ದೇವರು ಮಾತ್ರ ಆಗಿದ್ದಾನೆ. ದೇವರಲ್ಲಿ ಮಾತ್ರ ನಾವು ಸ್ಥಿರವಾದಂಥ ಸಮಾಧಾನವನ್ನು, ಸ್ಥಿರವಾದಂಥ ಸಂತೋಷವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಅನೇಕ ಭಕ್ತರು ಈ ಲೋಕದ ಆಸೆಗೆ ಒಳಗಾಗಿ, ಲೋಕವನ್ನು ಪ್ರೀತಿಸಿ, ಲೋಕದ ಕಾರ್ಯಗಳನ್ನು ಪ್ರೀತಿಸಿ ದೇವರ ಸಂತೋಷದಿಂದ ಅವರು ಏನಾಗಿದ್ದಾರೆ? ದೂರವಾಗಿದ್ದಾರೆ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನೀವು ಪ್ರೀತಿಸಬೇಡಿರಿ ಎಂಬುದಾಗಿ. ಒಂದ್ಸಾರಿ ನೀವು ಯಾಕೋಬನ ಪತ್ರಿಕೆ ಕಡೆಗೆ ಬನ್ನಿ, 4ನೇ ಅಧ್ಯಾಯ 4ನೇ ವಚನ. ಇಹ ಲೋಕ ಸ್ನೇಹವು ದೇವ ವೈರ್ಯವೊಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಲೋಕದಲ್ಲಿ ಅನೇಕರು ಸಂತೋಷ ಪಡ್ತಾರೆ, ಆದರೆ ಲೋಕದಲ್ಲಿ ಸಂತೋಷ ಪಡುವಂಥವ್ರು ದೇವರಿಗೆ ಏನಾಗ್ತಾರಂತೆ? ವೈರತ್ವವನ್ನು ಕಟ್ಟಿಕೊಳ್ತಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಲ್ಲಿ ಸಂತೋಷ ಪಟ್ಟಿರ್ತಕ್ಕಂಥ ಅಬ್ರಹಾಮನು ದೇವರ ಬಳಿಯಲ್ಲೇ ಇದ್ದ, ದೇವರ ಮಾರ್ಗದಲ್ಲೇ ನಡೆದ, ಆದರೆ ದೇವರಲ್ಲಿ ಸಂತೋಷ ಪಡಲಾರದೆ ಲೋಕವನ್ನು ನೋಡಿರ್ತಕ್ಕಂಥ, ಆ ಏದೇನು ತೋಟವನ್ನು ನೋಡಿರ್ತಕ್ಕಂಥ ಆ ಲೋಟನು ಏನು ಮಾಡಿದ್ನರಿ? ದೇವರಿಂದ ದೂರವಾದ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂದರೆ ಈ ಅಬ್ರಹಾಮನು ದೇವರಲ್ಲಿ ಸಂತೋಷ ಪಟ್ಟರೆ, ಲೋಟನು ಯಾರಲ್ಲಿ ಸಂತೋಷ ಪಟ್ಟ? ಲೋಕದಲ್ಲಿ ಸಂತೋಷಪಟ್ಟ, ಲೋಕದ ಕಾರ್ಯಗಳಲ್ಲಿ ಸಂತೋಷಪಟ್ಟ, ಸೊದೋಮ ಗೊಮೋರ ಪಟ್ಟಣದಲ್ಲಿ ಸಂತೋಷಪಟ್ಟ. ದೇವ್ರ ವಾಕ್ಯ ಹೇಳ್ತಾ ಇದೆ, ಲೋಕದಲ್ಲಿ ಸಂತೋಷಪಟ್ಟಿರ್ತಕ್ಕಂಥ ಲೋಟನು ದೇವರಿಂದ ತಪ್ಪಿ ಹೋಗುವಂಥ ಸ್ಥಿತಿಗೆ ಜಾರಿ ಹೋದ. ಆತನ ಕುಟುಂಬ ಬಿದ್ದು ಹೋಯಿತು. ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗಲಿಲ್ಲ, ಅಪ್ರಯೋಜಕರಾದರು, ದೇವಭಕ್ತಿಯನ್ನು ಸಂಪಾದನೆ ಮಾಡಲಿಲ್ಲ. ಅವರ ಮೂಲಕವಾಗಿ ಲೋಕಕ್ಕೆ ಶಾಪ ಎನ್ನುವಂಥದ್ದು, ಶಾಪದ ಜನಾಂಗ ಎನ್ನುವಂಥದ್ದು ಹುಟ್ಟಿಕೊಳ್ಳಲಿಕ್ಕೆ ಪ್ರಾರಂಭವಾಯಿತು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇಹ ಲೋಕದ ಸಂತೋಷ ನಮಗೆ ಕ್ಷಣಿಕವಾಗಿರುವಂಥದ್ದು, ಸ್ವಲ್ಪ ಹೊತ್ತು ಮಾತ್ರ ಇರುವಂಥದ್ದು, ಆದರೆ ದೇವರು ಕೊಡುವಂಥ ಸಂತೋಷ ಶಾಶ್ವತವಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ಅಬ್ರಹಾಮನು ದೇವರಲ್ಲಿ ಸಂತೋಷಿಸಿದ, ಅಬ್ರಹಾಮನು ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಷ್ಟಪಟ್ಟ. ಹಲ್ಲೆಲೂಯಾ. ಒಂದ್ಸಾರಿ ನೀವು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 46ನೇ ವಚನ, 47ನೇ ವಚನ. ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವು ಅಂದಳು.
ಆಗ ಮರಿಯಳು ಹೇಳಿದ್ದೇನೆಂದರೆ, ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನ ನನ್ನ ಪ್ರಾಣವು ಕರ್ತನನ್ನ ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಹಲ್ಲೆಲೂಯಾ. ಮರಿಯಳು ಯಾರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ? ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ. ದೇವ ಭಕ್ತಿಯಲ್ಲಿ ಸಂತೋಷ ಪಡ್ತಾ ಇದ್ದಾಳೆ. ದೇವರು ಹೇಳಿದಂಥ ಮಾತುಗಳಲ್ಲಿ ಸಂತೋಷ ಪಡ್ತಾ ಇದ್ದಾಳೆ. ಪ್ರೇಯರ್, ಇವತ್ತಿನ ದಿವಸ ಅನೇಕರು ದೇವ ಭಕ್ತಿಯ ವಿಷಯದಲ್ಲಿ ಏನಾಗ್ತಾರೆ, ಆಚರಣೆಯ ವಿಷಯವಾಗಿ ಅವ್ರು ಏನು ಮಾಡ್ತಾರೆ, ಒಂದು ದಿವಸ ಮಾಡಿರುವಂಥದ್ದು ಆಯ್ತಪ್ಪ, ಪ್ರತಿ ವಾರ ಅಯ್ಯರು ಬರ್ತಾರೆ, ಹಿಂಗಿರುತ್ತೆ ವಾಕ್ಯ, ಹಂಗಿರುತ್ತೆ ಹಾಡುಗಳು, ಆಯ್ತು ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಆಯಿತು. ಅದಲ್ಲ ಭಕ್ತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭಕ್ತಿ ಅಂದರೆ ದಿನವೂ ಕೂಡ ಇರುವಂಥದ್ದು, ಅದು ಹೆಚ್ಚಾಗುವಂಥದ್ದು ಹೊರತಾಗಿ ಅದು ಕಡಿಮೆ ಆಗಿರುವಂಥದ್ದು ಆಗಬಾರ್ದು. ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಿಂದ ನಾವು ಏನನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಒಂಟಿಯಾಗಿ ಬಂದು ನಾವು ಜಂಟಿಯಾಗಿ ಹೋಗ್ತೀವಾ? ಒಂಟಿಯಾಗಿಯೇ ಹೋಗಬೇಕು. ಅದರ ಸಲಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಂತೋಷವನ್ನು ನಾವು ದೇವರ ಹತ್ರ ಮಾತ್ರ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮರಿಯಳು ಯಾರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ? ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾಳೆ. ಆಕೆಗೆ ದುಃಖ ಎನ್ನುವಂಥದ್ದು ಮುಂದೆ ಬರುವಂಥ ಸ್ಥಿತಿ ಇದ್ದಾಗಲೂ ಕೂಡ, ಕಷ್ಟ ಎನ್ನುವಂಥದ್ದು ಮುಂದೆ ಬರುವಂಥದ್ದು ಸ್ಥಿತಿ ಇದ್ದಾಗಲೂ ಕೂಡ ಆಕೆ ದೇವರಲ್ಲಿ ಏನು ಮಾಡ್ತಾ ಇದ್ದಾಳ್ರಿ? ಸಂತೋಷ ಪಡ್ತಾ ಇದ್ದಾಳೆ. ಪ್ರಿಯರೇ, ರಕ್ಷಕನನ್ನ ಈ ಲೋಕಕ್ಕೆ ಆಕೆ ತನ್ನ ಗರ್ಭದಲ್ಲಿ ಹೊತ್ತುಕೊಂಡು ಏನು ಮಾಡಿದ್ಲು? ಈ ಲೋಕಕ್ಕೆ ಬಹುಮಾನವಾಗಿ ಕೊಟ್ಲು. ಪ್ರಿಯರೇ, ಹಲ್ಲೆಲೂಯಾ. ಯಾರು? ತಾಯಿಯಾಗಿರ್ತಕ್ಕಂಥ ಮರಿಯಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಮ್ಮ ಸಂತೋಷ ಟಿ ವಿಗಳಲ್ಲಿ ಇರಬಾರ್ದು, ಮೊಬೈಲ್ಗಳಲ್ಲಿ ಇರಬಾರ್ದು, ಯಾವುದೋ ಒಂದು ವಸ್ತುಗಳಲ್ಲಿ ಇರಬಾರ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ಇರಬಾರ್ದು. ಯಾವುದರಲ್ಲಿ ಇರಬೇಕು ನಮ್ಮ ಸಂತೋಷ? ದೇವರ ಹತ್ರ ಇರಬೇಕು. ಕೆಲವೊಬ್ರು 6 ಗಂಟೆಯಿಂದ 10 ಗಂಟೆವರೆಗೆ ಟಿ ವಿಗೆ 8 ಗಂಟೆ ಕುಂತ್ಕೊಂಡಿರ್ತಾರೆ ಸೀರಿಯಲ್ ನೋಡೋಕ್ಕೆ. ಹಲ್ಲೆಲೂಯಾ. ಅಲ್ಲೇ ಸಂತೋಷ ಪಡ್ತಾರೆ. ಅವ್ರು ಹೆಂಗೆ ಮಾಡಿರ್ತಾರೆ, ಸೈತಾನ ಏನು ಮಾಡ್ತಾನೆ? ಆಕರ್ಷಣೆ ಮಾಡ್ತಾನೆ. ಏನು ಮಾಡ್ತಾನೆ ರೀ ದೊಡ್ಡಪ್ಪ? ಆಕರ್ಷಣೆ ಮಾಡ್ತಾನೆ. ಅವನು ಹೆಂಗೆ ಆಕರ್ಷಣೆ ಮಾಡ್ತಾನೆ? ಇವತ್ತು ಸೀನ್ ಏನಾದರೂ ನಾಳೆ ಚೆನ್ನಾಗಿರೋದಿತ್ತಂದ್ರಪ್ಪ ಅದಕ್ಕೆ ಅರ್ಧಕ್ಕೆ ನಿಂದ್ರಿಸ್ತಾನೆ, ಇಲ್ಲಾಂದ್ರೆ ನೀವು ನಾಳೆ ನೋಡಲ್ಲ, ಟಿ ವಿ ಹಚ್ಚಲ್ಲ. ಅದ್ರ ಸಲುವಾಗಿ ಏನು ಮಾಡಿಬಿಡ್ತಾನೆ? ಆಕರ್ಷಣೆ ಮಾಡ್ತಾನೆ ಸೈತಾನನು. ಆ ಆಕರ್ಷಣೆಗೆ ನಾವು ಏನಾಗಬಾರ್ದು? ಒಳಗಾಗಬಾರ್ದು. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಇಹಲೋಕ ಕೊಡುವಂಥ ಸಂತೋಷಕ್ಕಿಂತ ಪರಲೋಕ ಕೊಡುವಂಥ ಸಂತೋಷ ಬಹಳ ಶ್ರೇಷ್ಠವಾಗಿರುವಂಥದ್ದು. ಇಲ್ಲಿ ಸಂತೋಷ ಸ್ವಲ್ಪ ಹೊತ್ತಿದ್ದ ಆಮೇಲೆ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಆನಂದ ಪಡ್ತೀರಿ, ಆಮೇಲೆ ಅದರಲ್ಲೆಲ್ಲ ತೋರಿಸುವಂಥದ್ದೆಲ್ಲ ಮನೆ ಹಾಳು ಮಾಡುವಂಥ ಕೆಲಸಗಳೇ ತೋರಿಸ್ತಾರೆ ಹೊರತಾಗಿ ಮನೆ ಕಟ್ಟುವಂಥ ಕೆಲಸಗಳು ಯಾರು ಕೂಡ ತೋರಿಸಲ್ಲ. ಮನೆ ಹೆಂಗೆ ಮುರಿಬೇಕು, ಅವ್ರನ್ನ ಹೆಂಗೆ ಸಾಯಿಸ್ಬೇಕು, ಇವ್ರನ್ನ ಹೆಂಗೆ ಸಾಯಿಸ್ಬೇಕು. ಇವತ್ತಿನ ದಿವಸ ಕಳ್ಳರು, ಸೂಲುಕೊಳ್ಳುವಂಥವ್ರು, ದರೋಡೆಕೋರರು ಹೆಚ್ಚಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣವಾಗಿರುವಂಥದ್ದು ಯಾವುದ್ರಿ? ಮೀಡಿಯಾನೇ. ಹಲ್ಲೆಲೂಯಾ. ಅವ್ರು ಹೆಂಗೆ ಕಳ್ತನ ಮಾಡಿದ್ರು ಅಂತೇಳಿ ಟಿ ವಿಗೆ ತೋರಿಸ್ತಾರೆ, ಇವರು ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ. ಅವ್ರು ಥಿಯರಿ ತೋರಿಸಿದ್ರಪ್ಪ, ಇವ್ರು ಏನು ಮಾಡ್ತಾರೆ? ಪ್ರಾಕ್ಟಿಕಲ್ ತಮ್ಮ ಜೀವಿತದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಪ್ರೇಯರ್, ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ದೇವರಲ್ಲಿ ಸಂತೋಷ ಪಡುವಂಥ ಸಮಯದಲ್ಲಿ ನಾವು ಕನ್ಯೆ ಮರಿಯಳೋಪಾದಿಯಲ್ಲಿ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವಂಥವರಾಗಿರ್ತೀವಿ. ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ನನ್ನ ಸಂತೋಷ ದೇವರಲ್ಲೇ ಹೊರತು ಮತ್ತೆ ಎಲ್ಲಿ ಕೂಡ ಇಲ್ಲ. 145ರಿಂದ 150 ಕೀರ್ತನೆಗಳನ್ನು ಓದುವಾಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅಲ್ಲಿ ದಾವೀದನು ದೇವರ ಹತ್ರ ಏನು ಮಾಡ್ತಾ ಇದ್ದಾನೆ? ಆನಂದ ಪಡ್ತಾ ಇದ್ದಾನೆ, ಸಂತೋಷ ಪಡ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಒಂದ್ಸಾರಿ ನೀವು ತೆಗೆದಿದ್ದೀರ 145ನೇ ಕೀರ್ತನೆ? ಎರಡನೇ ವಚನ. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಮಹೋನ್ನತನು ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ. ಹಲ್ಲೆಲೂಯಾ. ಆತನ ಮಹತ್ವ ಅಪಾರವಾದದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ 145ರಿಂದ ಹಿಡಿದು 150 ಕೀರ್ತನೆಗಳವರೆಗೆ ನೀವು ಓದಿದ್ರಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾಗಿರ್ತಕ್ಕಂಥ ಸ್ತುತಿ ಎನ್ನುವಂಥದ್ದು, ದೇವ್ರ ಹತ್ರ ಯಾವ ರೀತಿಯಾಗಿ ದಾವೀದನು ಸಂತೋಷ ಪಡ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಲ್ಲಿ ನಾವು ಸಂತೋಷ ಪಡಬೇಕು, ದೇವರಲ್ಲಿ ನಾವು ಉಲ್ಲಾಸ ಪಡಬೇಕು ಹೊರತಾಗಿ ಲೋಕದ ಕಾರ್ಯಗಳಲ್ಲಿ ಅಲ್ವೇ ಅಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಈ ಲೋಕಕ್ಕೆ ಇಳಿದು ಬಂದಿರುವಂಥದ್ದು, ಹುಟ್ಟಿ ಬಂದಿರುವಂಥದ್ದು ಎಲ್ಲ ಜನರಿಗೆ ಅದೇನಾಗಿದೆ? ಶುಭ ವಾರ್ತೆಯಾಗಿದೆ, ಸುವಾರ್ತೆಯಾಗಿದೆ, ಸಂತೋಷದ ವಾರ್ತೆಯಾಗಿದೆ. ಎಲ್ಲ ಮನುಷ್ಯರು ಯಾವ ಕಾರ್ಯ ಆಗಬೇಕೆಂಬುದಾಗಿ ಆದಿಯಿಂದ ನಿರೀಕ್ಷೆ ಇಟ್ಟುಕೊಂಡು ದೇವರನ್ನು ಹುಡುಕ್ತಾ ಇದ್ರು, ಆ ಹುಡುಕುವಂಥ ದೇವರು ತಾನೇ ದರಗಿ ಏನು ಮಾಡಿದ್ನರಿ? ಇಳಿದು ಬಂದ. ಅದಕ್ಕೆ ನಾವೇನಂತ ಕರಿತೀವಿ? ಕ್ರಿಸ್ಮಸ್. ಕ್ರಿಸ್ಮಸ್ ಅಂದ್ರೆ ಏನರ್ಥ?
ಕ್ರಿಸ್ಟೋಸೆ ಮಾಸೆ ಅಂದರೆ ಕ್ರಿಸ್ತನನ್ನು ಆರಾಧಿಸುವಂಥದ್ದು. ಏನರ್ಥ? ಕ್ರಿಸ್ತನನ್ನು ಆರಾಧಿಸುವಂಥದ್ದು. ಆತನೇನಾಗಿದ್ದಾನೆ? ಬಂದಿದ್ದಾನೆ. ಎಲ್ಲಿಂದ ಬಂದಿದ್ದಾನೆ? ಪರಲೋಕದಿಂದ ಬಂದಿದ್ದಾನೆ. ಈಗ ನಾವು ಬಾದರ್ಲಿಯಿಂದ ಇಲ್ಲಿಗೆ ಬಂದೀವಿ ಅಂದ ತಕ್ಷಣ ಇಲ್ಲಿ ಹುಟ್ಟಿವಿ ಈಗ ಸದ್ಯ ನಾವು. ಹಲ್ಲೆಲೂಯಾ. ನಾನೇನಂತೀನಿ? ಬಾದರ್ಲಿಂದ ಬಂದಿನ ಅಂತೀನಿ. ಹಲ್ಲೆಲೂಯಾ. ನೀವು ನಮ್ಮನ್ನು ನೋಡಿದ್ರಿ, ಓಕೆ. ನೋಡ್ಲಾರ್ದಂಥ ಸ್ಥಳಕ್ಕೆ ಹೋದ್ರಪ್ಪ ಅಂದ್ರೆ ನಾವು ಬೆಂಗಳೂರಿಗೆ ಎಲ್ಲನೂ ಹೋಗಿದ್ವಿ ಅಂತ ಹೇಳ್ತಾರೆ. ಅವಾಗ ಎಲ್ಲರಿ ನಾನು ಹೀಗೆ ಹುಟ್ಟಿದ್ದೀನಿ ಅಂತೇಳಿ ಅಂತೀವ, ಬಂದಿದ್ದೀನಿ ಅಂತೀವ? ಬಂದಿದ್ದೀವಿ. ಅದರಂಗೆ ಕ್ರಿಸ್ತನ್ ಏನಾಗಿದ್ದಾನೆ? ಬಂದಿದ್ದಾನೆ. ಯುಗ ಯುಗಾಂತರಗಳಲ್ಲಿ ಆದಿಯಿಂದಲೂ ಇದ್ದಂಥ ದೇವರು, ಯಾವ ಮನುಷ್ಯರು ತಪ್ಪು ಮಾಡಿದಾಗ ತಾನೇ ಮಾರ್ಗವನ್ನು ತಿಳಿಸುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಮನುಷ್ಯರನ್ನು ಹುಡುಕಿಕೊಂಡು ಏನು ಮಾಡಿದಾನ್ರಿ? ಬಂದಿದ್ದಾನೆ. 19ನೇ ಅಧ್ಯಾಯ 10ನೇ ವಚನ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ನಾನು ಹೊರಟು ಬಂದಿದ್ದೇನೆ. ಹಲ್ಲೆಲೂಯಾ. ಲೋಕದಲ್ಲಿರ್ತಕ್ಕಂಥ ಕೆಡುಕನು, ಸೈತಾನನು ಮನುಷ್ಯರನ್ನು ಏನು ಮಾಡ್ತಾ ಇದ್ದಾನೆ? ಬದಲಾವಣೆ ಮಾಡ್ತಾ ಇದ್ದಾನೆ. ತನ್ನ ಪರಲೋಕದಿಂದ ಬಿಟ್ಟು ಪಾತಾಳ ಲೋಕದ ಕಡೆಗೆ ಅವ್ರನ್ನ ಏನು ಮಾಡ್ತಾ ಇದ್ದಾನೆ? ನಡೆಸ್ತಾ ಇದ್ದಾನೆ ಪ್ರಿಯರೇ ಸೈತಾನ. ಹಲ್ಲೆಲೂಯಾ. ಈ ಲೋಕದಲ್ಲಿ ನೋಡ್ರಿ ಸೈತಾನನ ಕಾರ್ಯಗಳು ಏನಾಗ್ತಾ ಇದೆ? ಇವತ್ತಿನ ದಿವಸ ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಸೈತಾನನು ಏನಾಗಿದ್ದಾನೆ? ನಕಲಿ. ಯಾವುದು ಒರಿಜಿನಲ್ ಇರುತ್ತೋ ಅದಕ್ಕೆ ಏನು ಮಾಡ್ತಾನೆ ಅವನು? ನಕಲಿಯನ್ನು ಸೃಷ್ಟಿ ಮಾಡ್ತಾನೆ. ಸತ್ಯ ಯಾವುದಿರುತ್ತೋ ಅದರಿಂದ ಅಸತ್ಯವನ್ನು ಏನು ಮಾಡ್ತಾನೆ ಅವನು? ಪ್ರಸಿದ್ಧಿಪಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಯಾವುದು ಬೇಡ ಎಂಬುದಾಗಿ ಹೇಳಿದ್ದಾನೋ ಮನುಷ್ಯರಲ್ಲಿ ಅದನ್ನೇ ಮಾಡು ಎಂಬುದಾಗಿ ಹೇಳುವವನು, ಪ್ರೇರೇಪಣೆ ಮಾಡುವವನು ಆಗಿದ್ದಾನೆ ಪ್ರಿಯರೇ. ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿದ, ಆದರೆ ಮನುಷ್ಯನ ಏನಾಗೋದಕ್ಕೆ ಸಾಧ್ಯ ಇಲ್ಲ? ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಮನುಷ್ಯನೇ ಆಗಬಹುದು. ಹಲ್ಲೆಲೂಯಾ. ಅದನ್ನು ಏನು ಮಾಡ್ತಾ ಇಲ್ಲ? ಸೈತಾನ ಉಲ್ಟಾ ಮಾಡ್ತಾನೆ. ಏನಂತೇಳಿ? ಮನುಷ್ಯನು ಕೂಡ ದೇವರು ಆಗ್ಬೋದು. ನಿಮ್ಗೆ ಯಾರಿಗೇನು ಭಾಳ ಇದ್ರಾಗಿದ್ರೆ ಅಂತ ಹೇಳ್ತಾರೆ, ಒಂದು 10 ರೂಪಾಯಿ ಕೊಟ್ಬಿಟ್ರೆ ನೀವು ಅವ್ರಿಗೂ ದೇವ್ರು ಅಂತೇಳಿ ಕರಿತೀರಿ. ಭಾಳ ಕಷ್ಟದಲ್ಲಿದ್ರೆ ಅಂತ ತಿಳ್ಕೊರಿ. ಯಾರಾದ್ರೂ ಕಷ್ಟದಾಗಿದ್ದಾಗ ಸಹಾಯ ಮಾಡಿದ್ರೆ ಹಬ್ಬ ದೇವ್ರು ಬಂದಂಗೆ ಬಂದಿತ್ತು. ಹಾಂ, ಕೆಲಸ ಮಾಡಿಕೊಟ್ರೆ ನೀನೇ ನನ್ನ ದೇವ್ರು ಅಂದ್ಬಿಡ್ತೀರಿ ಲಾಸ್ಟಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಮನುಷ್ಯನು ದೇವರಾಗೋದಕ್ಕೆ ಸಾಧ್ಯವಿಲ್ಲ. ದೇವರು ಏನಾಗಬಲ್ಲ? ಮನುಷ್ಯನಾಗಬಲ್ಲ. ಆತನು ಪರಿಪೂರ್ಣನಾಗಿ ಮನುಷ್ಯನಾದ, ಪರಿಪೂರ್ಣವಾಗಿ ದೇವರು ಕೂಡ ಆತನು. ಹೌದು ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸಂತೋಷ ಪಡುವಂಥ ದಾವೀದನು, ಸಂತೋಷ ಪಡುವಂಥ ಮರಿಯಳು, ಸಂತೋಷ ಪಡುವಂಥ ಅಬ್ರಹಾಮನು, ಅವರ ಜೀವಿತಗಳು ಏನಾದವು? ಆಶೀರ್ವದಿಸಲ್ಪಟ್ಟು. ಹಲ್ಲೆಲೂಯಾ. ನಮ್ಮ ಸಂತೋಷ ದೇವರಲ್ಲಿ ಇರಬೇಕು, ದೇವರ ವಾಕ್ಯದಲ್ಲಿ ಇರಬೇಕು. ಇದು ಆಚರಣೆ ಆಗಬಾರ್ದು. ಪ್ರತಿ ಏನಪ್ಪ ವಾರ ಅಯ್ಯರು ಬರ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಹಂಗೆ ಆಯ್ತು ನಮ್ಮ ಮನೆಗೆ ನಾವು ಹೋಗಿಬಿಡೋದು, 6 ದಿವಸ ಮತ್ತೆ ಲೋಕದಾಗಿರೋದು, ಮತ್ತೆ 7ನೇ ದಿವಸ ಆಲಯಕ್ಕೆ ಬರೋದು, ಆಯಿತು ಮತ್ತೆ ಹೋಗ್ಬಿಡೋದು. ಆ ರೀತಿಯಾಗಿ ನೀವು ಅಂದುಕೊಂಡಿರೋದು ದೊಡ್ಡ ತಪ್ಪದು. ಹಲ್ಲೆಲೂಯಾ. ಭಕ್ತಿ ಪ್ರತಿ ವಾರ ಕೂಡ, ಪ್ರತಿ ದಿವಸವೂ ಕೂಡ ನಿಮ್ಮಲ್ಲಿ ಬೆಳೀತಾ ಇರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ನೀವು ಮಾಡಲಾರದೇ ಇದ್ದರೆ ನಿಮ್ಮಲ್ಲಿ ಫಲಗಳು ನೀವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ನೀವು ಕೂಡ ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಸ್ವಾಮಿಯವರು ಹೇಳ್ತಾರೆ, ಒಂದು ಗಳಿಗೆಯಾದರೂ ಕೂಡ ನೀವು ಎಚ್ಚರಿಕೆಯಿಂದ ಇದ್ದು ಪ್ರಾರ್ಥನೆ ಮಾಡಲಾರಿರಾ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥದ್ದು ಏನ್ರಿ? ದೇವರಲ್ಲಿ ಸಂತೋಷ ಪಡುವಂಥದ್ದು. ಹಾಡುಗಳನ್ನು ಆಡುವಂಥದ್ದು ಏನ್ರಿ? ದೇವರಲ್ಲಿ ಸಂತೋಷ ಪಡುವಂಥದ್ದು. ದೇವರ ವಾಕ್ಯವನ್ನು ಓದುವಂಥದ್ದು ಅಂದ್ರೆ ಏನ್ರಿ? ದೇವರಲ್ಲಿ ಸಂತೋಷ ಪಡುವಂಥದ್ದು. ಅದೇ ಸಂತೋಷ, ಮತ್ತೆ ಬೇರೆ ಯಾವುದೂ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಗಳಿಗೆಯಾದರೂ ನೀವು ನನ್ನ ಸಂಗಡ ಎಚ್ಚರಿಕೆಯಾಗಿದ್ದು ಪ್ರಾರ್ಥಿಸಲಾರಿರಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇಯರ್ 1 ತಾಸು, ದಿನಕ್ಕೆ 1 ತಾಸು ನಾವೇನು ಮಾಡೋಣ? ದೇವರಿಗೆ ವಿನಿಯೋಗ ಮಾಡೋಣ, ಸಮಯವನ್ನು ಕೊಡೋಣ. 1 ತಾಸು ದೇವರಿಗೆ ಸಮಯ ಕೊಟ್ಟು ಪ್ರಾರ್ಥನೆ ಮಾಡಿ ನೋಡ್ರಿ, ನಿಮ್ಮ ಜೀವಿತ ಹೆಂಗಿರುತ್ತೆ ಅಂತೇಳಿ ಆಮೇಲೆ ನೀವೇ ಸಾಕ್ಷಿ ನುಡಿತೀರಿ. ಹಲ್ಲೆಲೂಯಾ. ದಿನಕ್ಕೆ 1 ತಾಸು. ಹಲ್ಲೆಲೂಯಾ. 24 ತಾಸಿನಾಗ ನಾವು 2 ತಾಸು 40 ನಿಮಿಷ ಕೊಡಬೇಕು. 1 ತಾಸು ಕೊಡ್ರಿ ಸಾಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಾಡುಗಳನ್ನಾದರೂ ಆಡ್ರಿ, ಪ್ರಾರ್ಥನೆಯನ್ನಾದರೂ ಮಾಡಿರಿ, ಅಥವಾ ವಾಕ್ಯವನ್ನಾದರೂ ನೀವು ಓದ್ರಿ, ದೇವರ ಕಾರ್ಯವನ್ನು ನೀವು ಆ ಸಮಯದಲ್ಲಿ ಮಾಡಿರಿ. ಆದರೆ ಹೆಚ್ಚಾಗಿ ನೀವೇನು ಮಾಡಿರಿ? ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಮೊಣಕಾಲೂರಿ ನೀವೇನು ಮಾಡಿರಿ? ಪ್ರಾರ್ಥನೆ ಮಾಡಿರಿ. ಮೊಣಕಾಲೂರಿ ಪ್ರಾರ್ಥನೆ ಮಾಡಿರುವಂಥದ್ದು ಪ್ರಾರ್ಥನೆ ದೇವರು ಎಂದಿಗೂ ಕೂಡ ಏನು ಮಾಡಲ್ಲ? ತಳ್ಳಿ ಹಾಕೋದಿಲ್ಲ, ನಿಷ್ಫಲ ಮಾಡೋದಿಲ್ಲ. ಖಂಡಿತವಾಗಿ ದೇವರು ಏನು ಮಾಡ್ತಾನೆ? ಆ ಕಾರ್ಯಗಳನ್ನು ಜರುಗಿಸ್ತಾನೆ ಪ್ರಿಯರೇ, ಸಿದ್ಧಿಗೆ ತರ್ತಾನೆ ಅಂತೇಳಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಮ್ಮ ಸಂತೋಷ ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ಅಬ್ರಹಾಮನು ದೇವರಲ್ಲಿ ಸಂತೋಷಪಟ್ಟ. ಅಬ್ರಹಾಮನನ್ನು ದೇವರು ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲಿಸಿದ. ದಾವೀದನನ್ನು ದೇವರು ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲಿಸಿದ.
ಮರಿಯಳು ಕನ್ನಿಕೆಯಾಗಿರುವಂಥ ಸಮಯದಲ್ಲಿ ಆಕೆ ದೇವರ ಒಂದು ಮಾರ್ಗದಲ್ಲಿ ದೇವರು ಹೇಳಿದಂಥ ವಿಷಯಗಳಲ್ಲಿ ಸಂತೋಷ ಪಡುತ್ತಾ ಉಲ್ಲಾಸ ಪಡುತ್ತಾ ಇರಬೇಕಾದ್ರೆ, ನಾನು ನಿನ್ನ ಮೂಲಕವಾಗಿ ಈ ಲೋಕಕ್ಕೆ ಹೊರಟು ಬರ್ತೀನಂತೇಳಿ ಸ್ತ್ರೀ ಒಂದು ಕುಲಕ್ಕೆ ದೊಡ್ಡದಾಗಿರ್ತಕ್ಕಂಥ ಗೌರವವನ್ನು ದೇವರು ಏನು ಮಾಡಿದ್ನರಿ, ಮರಿಯಳ ಮೂಲಕವಾಗಿ ಬರೋದರ ಮೂಲಕವಾಗಿ ಆತನು ತಂದು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾವು ಇವತ್ತು ಯಾರಲ್ಲಿ ಸಂತೋಷ ಪಡಬೇಕು? ದೇವರಲ್ಲಿ ಸಂತೋಷ ಪಡಬೇಕಾದ್ರೆ ನಾವು ಎಲ್ಲಿ ಸಂತೋಷ ಪಡ್ತೀವಿ? ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ಹಾಡುಗಳು, ಮೂರನೇದಾಗಿ ದೇವರ ವಾಕ್ಯದ ಧ್ಯಾನ ಮತ್ತು ಕೇಳುವಂಥದ್ರಲ್ಲಿ ಕೂಡ ಸಂತೋಷ ಇರಬೇಕು. ನನಗೆ ಗೊತ್ತಾದ ಬಿಡು ವಾಕ್ಯ ಅಂತೇಳಿ ಒಳಗಡೆ ಅಂದ್ಕೊಂಡ್ರೆ, ನಾವು ಅಂದುಕೊಂಡ್ರೆ ಏನಾಗುತ್ತೀವಿ? ಬೀಳೋದು ನಾವೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮಗೆಲ್ಲ ಗೊತ್ತಿದೆ ಅಂತೇಳಿ ನಾವು ಯಾವತ್ತೂ ಕೂಡ ಅಂದ್ಕೊಳ್ಬಾರ್ದು. ಯಾವಾಗಲೂ ವಾಕ್ಯ ಬಂದಿದೆ ಅಂದರೆ ನನಗೆ ಅದು ಹೊಸದು ಎಂಬುದಾಗಿ ನಾವು ಅಂದುಕೊಳ್ಬೇಕು ಪ್ರಿಯರು. ದೇವ್ರ ವಾಕ್ಯದಲ್ಲಿ 150ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, 6ನೇ ವಚನ ಓದ್ರಿ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ, ಯಾಹೋವಿಗೆ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ಹತ್ರ ನಮ್ಮ ಸಂತೋಷ ಇರಬೇಕು. ದೇವ್ರ ಹತ್ರ ನಾವು ಇರುವುದೇ ಆದರೆ, ದೇವರು ಕೊಡುವಂಥ ಸಂತೋಷವನ್ನು ನಾವು ಹೊಂದಿಕೊಳ್ಳೋದೇ ಆದರೆ, ಆತನು ತನ್ನ ಮಕ್ಕಳಾಗಿರ್ತಕ್ಕಂಥ ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಪ್ರಿಯರೇ. ಒಂದು ಸಾರಿ ನೀವು ಕುರುಬರು ಹೇಳಿದಂಥ ಮಾತನ್ನು ಕೇಳ್ತೀರಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಕುರುಬರು ಕೂಡ ಯಾರಲ್ಲಿ ಸಂತೋಷ ಪಡ್ತಾ ಇದ್ದಾರೆ? ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾರೆ. 2:20ನೇ ವಚನ ಓದ್ರಿ. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲಾ ಸಂಗತಿಗಳನ್ನ ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನ ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. ಹಲ್ಲೆಲೂಯಾ, ಸಂತೋಷವಾಗಿರ್ತಕ್ಕಂಥ ಸ್ತುತಿಯನ್ನು ಯಾರು ಮಾಡಿದ್ರಿ? ಅಲ್ಲಿರ್ತಕ್ಕಂಥ ಕುರುಬರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ತಿಳಿಸ್ತಾ ಇದೆ ಏನಂತ ಹೇಳಂದ್ರೆ, ಈ ಕುರುಬರು ಯಾರಲ್ಲಿ ಸಂತೋಷ ಪಟ್ರಂತೆ? ದೇವರಲ್ಲಿ ಸಂತೋಷ ಪಟ್ಟರು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಇವತ್ತಿನ ದಿವಸ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಲೋಕದಲ್ಲಿ ನೀನು ಸಂತೋಷ ಪಡುವುದಾದರೆ ಲೋಕ ನಿನಗೇನು ತಂದು ಕೊಡುತ್ತೆ. ಒಂದು ಸಾರಿ ನೀವು ನೋಡ್ರಿ, ಯಾಕೋಬನ ಬರೆದ ಪತ್ರಿಕೆ ಓದಿದಂಥವರಾಗಿದ್ದೀವಿ. ಈ ಸಮಯದಲ್ಲಿ 1ನೇ ಯೋಹಾನನ ಪತ್ರಿಕೆ ಕಡೆಗೆ ಬನ್ನಿ, 2:15 ಓದ್ರಿ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಕವು ಮತ್ತು ಅದರ ಆಶೆ ಏನಾಗುತ್ತಂತೆ? ಗತಿಸಿ ಹೋಗುತ್ತೆ. ಲೋಕದಲ್ಲಿ ಸಂತೋಷ ಪಡುವವನು ಏನಾಗ್ತಾನೆ? ಗತಿಸಿ ಹೋಗ್ತಾನೆ. ಲೋಕವನ್ನು ಪ್ರೀತಿಸುವವನು ಏನಾಗ್ತಾನೆ? ಗತಿಸಿ ಹೋಗ್ತಾನೆ ಪ್ರಿಯರೇ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ಲೋಕವನ್ನು ಪ್ರೀತಿಸುವಂಥವರು ಆಗಬಾರ್ದು. ನಾವು ದೇವ್ರ ವಾಕ್ಯದಲ್ಲಿ ಶರೀರದ ಆಸೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ. ಸೌಲ ಮಹಾರಾಜನಾಗಿರಬೇಕಾದ್ರೆ ಸೌಲನು ಏನು ಮಾಡಿದ? ದೇವರು ಹೇಳಿದ ಅಮಾಲೇಕ್ಯರನ್ನೆಲ್ಲರನ್ನ ಏನು ಮಾಡಿ ನೀನು ಸಾಯಿಸು, ಸಂಹಾರ ಮಾಡು. ಅವರಲ್ಲಿರ್ತಕ್ಕಂಥ ಕುರಿ ದನಗಳನ್ನು ಯಾವುದನ್ನು ಕೂಡ ನೀನೇನು ಮಾಡಬೇಡ, ಬಿಡಬೇಡ, ಎಲ್ಲರನ್ನ ನೀನು ಸಾಯಿಸು ಎಂಬುದಾಗಿ ಹೇಳಿದಾಗ ಶರೀರದ ಆಶೆಗೆ ಒಳಪಟ್ಟಿರ್ತಕ್ಕಂಥ ಸೌಲ ಏನು ಮಾಡ್ತಾನೆ? ಒಳ್ಳೆ ಕುರಿಗಳನ್ನು, ದನಗಳನ್ನು, ಅಲ್ಲಿರ್ತಕ್ಕಂಥ ರಾಜನನ್ನು ಏನು ಮಾಡ್ತಾನೆ? ಬಿಟ್ಟು ಕಳಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೈವಾಜ್ಞೆಯನ್ನು ಏನು ಮಾಡ್ತಾನೆ? ಮೀರ್ತಾನೆ. ದೈವಾಜ್ಞೆಯನ್ನು ಮೀರಿರ್ತಕ್ಕಂಥ ಸೌಲ ಆತ್ಮಹತ್ಯೆ ಮಾಡಿಕೊಂಡು ಏನು ಮಾಡ್ತಾನೆ? ಸಾಯಬೇಕಾಗುತ್ತೆ. ಲೋಕದಲ್ಲಿರ್ತಕ್ಕಂಥವುಗಳನ್ನು ಸೌಲ ಏನು ಮಾಡಿದ? ಪ್ರೀತಿಸಿದ, ಆಸೆ ಪಟ್ಟ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ದೇವರ ಚಿತ್ತ ನೆರವೇರಿಸಿದ್ನ ಸೌಲ? ನೆರವೇರಿಸಲಿಲ್ಲ. ಏನಾದ? ದೇವರ ಮಾತನ್ನು ಮೀರಿ ನಡೆದು, ತಿರಸ್ಕಾರ ಮಾಡಿ ನಡೆದು ಏನು ಮಾಡಿದ್ನರಿ? ತನ್ನ ಶರೀರಕ್ಕೋಸ್ಕರವಾಗಿ, ಆ ಒಂದು
ಪಶುಗಳಾಗಿರಲಿ, ಕುರಿಗಳಾಗಿರಲಿ, ಅಲ್ಲಿರ್ತಕ್ಕಂಥ ವಸ್ತುಗಳಾಗಿರಲಿ, ಆ ಒಂದು ಹಣ ಆಗಿರಲಿ, ಅವುಗಳ ಮೇಲೆ ಆಸೆ ಪಟ್ಟ ಹೊರತಾಗಿ ಬೇರೆ ಯಾವುದನ್ನು ಕೂಡ ಆತನೇನು ಮಾಡಲಿಲ್ಲ, ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಇಷ್ಟಪಡಲಿಲ್ಲ. ಸೌಲನೇನಾದ ನಾಶವಾಗಿ ಹೋದ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಕಣ್ಣಿನ ಆಸೆ. 13ನೇ ಅಧ್ಯಾಯ ನೀವು ತೆಗೆದಿದ್ದೆ ಆದರೆ ಆದಿಕಾಂಡ ಪುಸ್ತಕದಲ್ಲಿ ಸತ್ಯವೇದ ಹೇಳ್ತಾ ಇದೆ. ಆದಿಕಾಂಡ ಪುಸ್ತಕ 10ನೇ ವಚನ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೊಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಲೋಟನ್ ಏನು ಮಾಡ್ತಾ ಇದ್ದಾನೆ? ಕಣ್ಣೆತ್ತಿ ನೋಡಲಾಗಿ. ಯಾವುದು ಕಾಣಿಸ್ತಾ ಇದೆ ಲೋಟನಿಗೆ? ಸೊದೋಮ ಗೊಮೋರ ಸುತ್ತಲಿನ ಪ್ರದೇಶ, ಸೊದೋಮ ಗೊಮೋರ ಕಾಣಿಸ್ತಾ ಇದೆ ಪ್ರಿಯರೇ. ಆ ಪ್ರದೇಶ ಹೆಂಗಿದೆ? ನೀರಾವರಿ ಇರ್ತಕ್ಕಂಥ ಒಂದು ಪ್ರದೇಶ. ನೀವು ನೋಡ್ರಿ, ನೀರಾವರಿಯಲ್ಲಿ ಇರ್ತಕ್ಕಂಥ ಜನರು ದೇವರನ್ನ ಸ್ತುತಿ ಮಾಡುವಂಥದ್ದು ಬಹಳ ಕಡಿಮೆ. ಅವರು ತಮ್ಮ ದೇಹಗಳನ್ನು ದುಶ್ಚಟಕ್ಕೆ ಏನು ಮಾಡಿರ್ತಾರೆ? ಒಪ್ಪಿಸಿ ಕೊಟ್ಟಿರ್ತಾರೆ. ಹಣವನ್ನು ದುಷ್ಟ ಕಾರ್ಯಗಳಿಗೆ ಏನು ಮಾಡ್ತಾರೆ? ವ್ಯಯ ಮಾಡ್ತಾರೆ. ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಹಣವನ್ನು ವ್ಯಯ ಮಾಡ್ತಾರೆ. ಇಸ್ಪೆಟ್ಟು, ಓಸಿ, ಕುಡಿಯುವಂಥದ್ದು, ತಿನ್ನುವಂಥದ್ದು, ಪರಸ್ತ್ರೀ ಸಂಪರ್ಕ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ, ಜೂಜು, ಮಸ್ತಿ, ಇವೆಲ್ಲವುಗಳನ್ನು ಹಾಡುವಂಥವರಾಗಿರ್ತಾರೆ. ಈ ಸೊದೋಮ ಗೊಮೋರ ನೀರಾವರಿ ದೇಶವಾಗಿತ್ತು. ಅಲ್ಲಿ ದೇವರಿಗೆ ಸ್ಥಾನ ಇರಲಿಲ್ಲ. ಅಲ್ಲಿರ್ತಕ್ಕಂಥ ಜನರು ಹೆಂಗಿದ್ರಂತೆ? ದುಷ್ಟರಾಗಿದ್ದರು. ಯೆಹೋವನಿಗೆ ಕೋಪವನ್ನು ಎಬ್ಬಿಸುವಂಥ ಜನಾಂಗದವರಾಗಿದ್ದರು. ಈ ಲೋಟನ್ ಏನು ಮಾಡ್ತಾ ಇದ್ದಾನೆ? ಅದನ್ನೇ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಇವನ ಕಣ್ಣಿನ ಆಸೆ ಯಾವುದ್ರ ಮೇಲೆ ಬಿತ್ತು? ಸೊದೋಮ ಗೊಮೋರದ ಮೇಲೆ ಬಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೋಗಿ ಆ ಜನರೊಂದಿಗೆ ಬಳಕೆಯಾದ, ತಾನು ಮಾಡುವಂಥ ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಏನು ಮಾಡಿದ್ನರಿ? ಅಲ್ಲಿರ್ತಕ್ಕಂಥ ಜನರಿಗೆ ಹೊಂದಾಣಿಕೆಯಾಗಿ ಹೊರಟು ಬಿಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗ್ರಿ, ಹೋದ ಸಮಯದಲ್ಲಿ ಆ ಸ್ಥಳದಲ್ಲಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ನಾವು ಅಡ್ಜಸ್ಟ್ ಆಗಲ್ಲ. ಆಮೇಲೆ ಏನಾಗ್ಬಿಡ್ತೀವಿ? ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಮನೆ ಒಳಗಡೆ ನಾವು ಬಂದಂಥ ಸಮಯದಲ್ಲಿ ಏನಾದರೂ ಉದ್ದಿನ ಕಡ್ಡೆ ವಾಸನೆ ಇತ್ತು ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್ ಹೇಳಕತ್ತೀನಿ. ಹಲ್ಲೆಲೂಯಾ, ಫಸ್ಟಿಗೆ ಏನಾಗುತ್ತೆ? ನಮಗೆ ಆಗಿ ಬರಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದ್ರ ಬಗ್ಗೆ ನಮಗೆ ಕೇರೇ ಇರಲ್ಲ. ನಾವೇನಾಗ್ಬಿಡ್ತೀವಿ? ಅದಕ್ಕೆ ಹೊಂದಾಣಿಕೆ ಆಗಿಬಿಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೇಳೋದು ಅರ್ಥ ಆಗ್ತದೇನಾ? ಯಾರಾದರೂ ಸ್ನೇಹಿತರ ಸಂಗಡ ಅವ್ರು ಕೆಟ್ಟವರಾಗಿದ್ದರು, ಬರೀ ಅವ್ರ ಸಂಪರ್ಕದಲ್ಲಿ ಇದ್ವಿ ಅಂತ ಹೇಳ್ತಾರೆ. ಸ್ವಲ್ಪ ದಿವಸಗಳ ಕಾಲ ನಮಗೇನಿರಲ್ಲ, ಬೇಡ ಬೇಡ ಅನ್ನುವಂಥ ಸ್ಥಿತಿ ಇರುತ್ತೆ. ಆದರೆ ಸ್ವಲ್ಪ ದಿವಸ ಆದಮೇಲೆ ಏನಾಗ್ಬಿಡ್ತೀವಿ? ಅವರಿಗೆ ಹೊಂದಾಣಿಕೆ ಆಗಿಬಿಡ್ತೀವಿ. ಯಾವುದು? ಕೆಟ್ಟ ಕಾರ್ಯಗಳ ವಿಷಯದಲ್ಲಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕಣ್ಣಿನ ಆಶೆಗೆ ಒಳಪಟ್ಟಿರ್ತಕ್ಕಂಥ ಈ ಲೋಟನು ಏನು ಮಾಡಿದರಿ? ತನ್ನ ಜೀವಿತವನ್ನು, ದೇವರು ಕೊಟ್ಟಿರ್ತಕ್ಕಂಥ ನೀತಿ ರಕ್ಷಣೆಯ ಮಾರ್ಗವನ್ನು ಏನು ಮಾಡಿದರಿ? ಕಳೆದುಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಹೆಂಡತಿ ಉಪ್ಪಿನ ಕಂಬ ಆದ್ಲು. ಮನೆ ಯಜಮಾನನಾಗಿರಬೇಕಾದ ಲೋಟನ್ನು ತೆಗೆದುಕೊಂಡ ಒಂದು ತಪ್ಪಾದ ನಿರ್ಧಾರ ಕುಟುಂಬವನ್ನೇ ನಾಶ ಮಾಡ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ ಏನಂತೇಳಿ? ಈ ಶರೀರದ ಆಸೆ, ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ. ನಾನೇ, ನಂದೇ ನಡಿಬೇಕು, ನನ್ನ ಗೌರವ, ನನ್ನ ಕುಲ, ಅದು ಇದು ಏನೆಲ್ಲವುಗಳನ್ನು ಮನುಷ್ಯರು ಏನು ಮಾಡ್ತಾರೆ? ಮಾಡ್ಕೊಂಡಿರ್ತಾರೆ. ಕಲ್ಪನೆಗಳಾಗಿರಲಿ, ಒಂದು ಆಚಾರ ಸಂಪ್ರದಾಯ ಪದ್ಧತಿಗಳಾಗಿರಲಿ, ಅವುಗಳನ್ನೆಲ್ಲ ಹಿಂಬಾಲಿಸಿ ನಡೆಯುವಾಗ ಅವೇನು ಕೂಡ ನಮಗೆ ಕೊಡೋದಿಲ್ಲ. ಊಟ ಮಾಡೋಕ್ಕೆ ಏನು ಬೇಕ್ರಿ? ಒಟ್ಟಿಗೆ ಆಹಾರ, ಉಟ್ಕೊಳ್ಳೋಕ್ಕೆ ಬಟ್ಟೆ, ಇರೋದಕ್ಕೇನೋ ಸ್ವಲ್ಪ ಸ್ಥಳ, ಇಷ್ಟು ಬಿಟ್ಟರೆ ಮನುಷ್ಯನ ಹೆಂಗಾದ್ರೂ ಬದುಕ್ತಾನೆ. ಭೂಮಿ ದೊಡ್ಡದೈತಿ. ಮತ್ತೆ ಹೇಳ್ತಾರೆ ಡೈಲಾಗ್ ಏನಂತೇಳಿ? ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನ ಅಂತೇಳಿ. ಹುಲ್ಲಂತ ಮೇಯಿಸಲ್ಲ, ಊಟಲ್ಲೇ ಕೊಡೋದು. ಅಲ್ಲೆಲ್ಲ ಪ್ರೈಸ್ ದಿ ಲಾರ್ಡ್. ದೇವರು ಕೊಡ್ತಾನ. ಯಾಕೆ ಹೇಳ್ರಿ?
ಆತನ ಕನಿಕರ, ಕರುಣೆ ಮತ್ತು ಪ್ರೀತಿಯುಳ್ಳಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನ ಒಂದು ವೇಳೆ ಶಾಪ ಹಾಕಂಗಿದ್ರೆ ಮಳೆನೇ ಬರಲಾರಂಗೆ ನೀರನ್ನೇ ಬತ್ತಿಸ್ಬಿಟ್ಟಿದ್ರೆ ಎಲ್ಲ ಮನುಷ್ಯರು ಏನಾಗ್ಬಿಡ್ತಿದ್ರೆ ಸತ್ತೋಗ್ಬಿಡ್ತದೆ. ತನ್ನ ಉಗ್ರಾಣದಿಂದ ಗಾಳಿಯನ್ನು ಕಳಿಸಲಾರ್ದೆ ಇದ್ದಿದ್ರೆ ಎಲ್ಲರೂ ಉಸಿರುಗಟ್ಟಿ ಸತ್ತೋಗ್ಬಿಡ್ತಿದ್ರು ಪ್ರಿಯರೇ. ಹಲ್ಲೆಲೂಯಾ. ಆದರೆ ದೇವ್ರು ಹಂಗೆ ಮಾಡಿಲ್ಲ. ಆತನ ಒಂದು ಸಂಕಲ್ಪ ಮಾಡಿದ್ದಾನೆ. ಏನು ಸಂಕಲ್ಪ ಅದು? ನಮ್ಮನ್ನು ಹೊಸದಾಗಿರ್ತಕ್ಕಂಥ ಆಕಾಶ, ಹೊಸದಾಗಿರ್ತಕ್ಕಂಥ ಭೂಮಿಯ ಕಡೆಗೆ ನಮ್ಮನ್ನು ನಡೆಸ್ತಾನೆ. ಈ ಪಾಪದಿಂದ ತುಂಬಿರ್ತಕ್ಕಂಥ ಈ ಭೂಮಿ, ಪಾಪದಿಂದ ತುಂಬಿರ್ತಕ್ಕಂಥ ಆಕಾಶ ಎರಡು ಕೂಡ ಏನಾಗ್ತವೆ? ಅವು ನಾಶವಾಗಿ ಹೋಗ್ತವೆ. ಏನಾಗ್ತವೆ? ನಾಶವಾಗಿ ಹೋಗ್ತವೆ. ದೇವರಲ್ಲಿ ಸಂತೋಷಿಸುವಂಥ ಮಕ್ಕಳಿಗೆ ಏನು ಭಾಗ್ಯ ಅಂದರೆ, ಇವತ್ತು ಹೇಳ್ತೀನಿ ಕೇಳ್ರಿ, ಏನು ಭಾಗ್ಯ ಅಂದರೆ ರಕ್ಷಣೆ ನಾವು ಯಾಕೆ ಹೊಂದಬೇಕಂದ್ರೆ ಪರಲೋಕವನ್ನು ದೇವರು ಕೊಡೋದು ಮಾತ್ರವಲ್ಲ, ಹೊಸದಾಗಿರ್ತಕ್ಕಂಥ ಲೋಕವನ್ನು ನನಗಾಗಿ ನಿನಗಾಗಿ ದೇವರು ಸೃಷ್ಟಿ ಮಾಡ್ತಾನೆ. ಈ ಭೂಮಿ ಹೋಗುತ್ತೆ, ಆಕಾಶ ಹೋಗುತ್ತೆ, ಆದರೆ ದೇವರ ಮಾತು ಎಂದೆಂದಿಗೂ ಕೂಡ ಅಳಿದು ಹೋಗೋದಿಲ್ಲ. ಮತ್ತೆ ಹೇಳ್ತಾ ಇಲ್ಲ ವಾಕ್ಯ, ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು, ದೇವರ ಮಾತುಗಳು ಕೂಡ ಎಂದೆಂದಿಗೂ ಇರುವವು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬದುಕು ಬಾಳಿನ ಡಂಬ ಈ ಲೋಕದಲ್ಲಿ ನಾವು ನೋಡ್ತಾ ಇರ್ತೀವಿ. ಅನೇಕರು ಏನು ಮಾಡ್ತಾರೆ? ಸೃಷ್ಟಿಕರ್ತನಾದ ದೇವರಿಗೆ ವಿರೋಧವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುತ್ತಾ ತಾವು ಮಾಡಿದ ಒಂದು ಗುಂಡಿಯಲ್ಲಿ ತಾವೇ ಬಿದ್ದು ಏನಾಗ್ತಾರೆ? ನಾಶವಾಗಿ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕ ಕುಟುಂಬಗಳಲ್ಲಿ ನಾವು ಹೋಗುವಾಗ ಕೆಲವೊಬ್ಬರು ಭಕ್ತಿಯ ಜೀವಿತವನ್ನು ನೋಡಿ ಭಾಳ ನಮಗೆ ಆಶ್ಚರ್ಯ ಆಗುತ್ತೆ. ಆದರೆ ಕುಟುಂಬದಲ್ಲಿ ಅವ್ರು ಕೊಡುವಂಥ ಟಾರ್ಚರ್, ತಂದೆ ತಾಯಿ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಕುಟುಂಬದ ಯಜಮಾನಾಗಿರ್ಬೋದು, ಯಾಕೆ ಮಾಡ್ತೀನಿ ನೀನು ಯೇಸುಸ್ವಾಮಿನ ಯಾಕೆ ನಂಬಿದಿ, ಅದು ಇದು ಅಂತೇಳಿ ಏನು ಮಾಡ್ತಾ ಇರ್ಬೋದು? ಹೀಯಾಳಿಸ್ತಾ ಇರ್ಬೋದು. ಆದರೆ ಆ ಭಕ್ತಿಯ ಜೀವಿತದಿಂದ ನಾವು ಹಿಂಜಾರಿ ಹೋಗಬಾರ್ದು, ಬಿದ್ದು ಹೋಗಬಾರ್ದು. ನೀನು ಮಾಡುವಂಥ ಭಕ್ತಿ ಎಂತಹ ಭಕ್ತಿ? ಅದು ನಿನ್ನನ್ನು ಪರಲೋಕದ ಕಡೆಗೆ ನಡೆಸುವಂಥ ಭಕ್ತಿ. ಒಂದು ಸಾರಿ ನೀವು ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ತೆಗಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತೆಗೆದಿದ್ದೀರಿ? 7ನೇ ವಚನ. ದೇವರಾಜ್, ಬೇಗನೆ ಬರುತ್ತೇನೆ, ಬೇಗನೆ, ಇಗೋ ಬೇಗನೆ ಬರುತ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆ ಮಾತು, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ನಾವೇನು ಮಾಡಬಾರ್ದು? ಮೀರಿ ನಡೆಯಬಾರದು. ನಾವೇನು ಮಾಡಬೇಕು? ಕೈಕೊಂಡು ನಡೆಯಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ ನಾವು ನೋಡ್ತಾ ಇದ್ದೇವೆ 4ನೇ ವಚನ ನೋಡ್ರಿ. ಆತನ ದಾಸರು ಆತನಿಗೆ ಯಾಜಕ ಸೇವೆ, ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು, ಅವರಿಗೆ ಆತನ ಮುಖದರ್ಶನ, ಅವರಿಗೆ ಆತನ ಮುಖ ದರ್ಶನವಾಗುವುದು. ಯಾವ ದೇವರನ್ನ ನೋಡ್ಬೇಕಂತೇಳಿ ಮನುಷ್ಯ ಅಂದ್ಕೊಳ್ತಾ ಇದ್ದಾನಲ್ಲ, ಆ ದೇವರನ್ನ ಆತನು ಹುಟ್ಟಿ ಬಂದಾಗ ಕೆಲವರು ನೋಡಿದ್ದಾರೆ. ಆದರೆ ಎಲ್ಲ ಮನುಷ್ಯರು ನೋಡುವಂಥದ್ದು ಯಾವಾಗ? ಅಲ್ಲಿ ಪರಲೋಕಕ್ಕೆ ಏರಿ ಹೋದಾಗ. ಹಲ್ಲೆಲೂಯಾ. ಎಲ್ಲಿರಿ? ಆತನ ಮುಖ ದರ್ಶನವಾಗುವಂಥದ್ದು ಎಲ್ಲಿ? ಪರಲೋಕದಲ್ಲಿ. ಹಲ್ಲೆಲೂಯಾ. ಆತನು ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶವಾದಂಥ ದೇವರಾಗಿದ್ದಾಗಲೂ ಕೂಡ ತನ್ನ ಮುಖ ದರ್ಶನವನ್ನು ಯಾರಿಗೆ ತೋರಿಸ್ತಾನೆ? ತನ್ನ ದಾಸರು ಅಂದರೆ ಮಕ್ಕಳು, ಆತನ ಮಕ್ಕಳಾಗಿರ್ತಕ್ಕಂಥ ನಮಗೆ ತೋರಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮನುಷ್ಯನು ಕಲ್ಪನೆ ಮಾಡಿಕೊಳ್ಬೋದು, ಈ ರೀತಿಯಾಗಿ ದೇವರು ಇರ್ಬೋದು, ಆ ರೀತಿಯಾಗಿ ದೇವರು ಇರ್ಬೋದು ಅಂತೇಳಿ. ಆದರೆ ಆ ರೀತಿಯಾಗಿ ದೇವರು ಇಲ್ಲ. ಇಲ್ಲಿ ನೋಡ್ರಿ, ಕೆಲವೊಬ್ಬರು ದೇವ್ರ ಆಕಾರವನ್ನು ರಾಕ್ಷಸ ಆಕಾರಕ್ಕೆ ಮಾಡಿರ್ತಾರೆ. ಕೆಲವೊಬ್ಬರು ದೇವ್ರ ಆಕಾರವನ್ನು ಎಷ್ಟೋ ಕೈಗಳಿರ್ತವೆ, ಎಷ್ಟೋ ಕಾಲುಗಳಿರ್ತವೆ, ಏನೆಲ್ಲ ರೀತಿಯಲ್ಲಿ ದೇವ್ರ ಬಗ್ಗೆ ಕಲ್ಪನೆಯನ್ನು ಮಾಡಿರ್ತಾರೆ. ಕೆಲವೊಬ್ರು ಆಯ್ತು ಇಲ್ಲಿ ಹುಟ್ಟಿ ಬೆಳೆದಿರ್ತಾರೆ, ಇಲ್ಲೇ ಅಡ್ಡಾಡಿರ್ತಾರೆ, ಏನೆಲ್ಲ ಮಾಡಿದ್ದೆಲ್ಲ ಮಾಡಿರ್ತಾರೆ. ಅವ್ರನ್ನ ಏನು ಮಾಡಿಬಿಡ್ತಾರೆ? ದೇವ್ರ ಸ್ಥಾನಕ್ಕೆ ಏರಿಸ್ಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ದೇವ್ರು ಆಗೋಕ್ಕೆ ಸಾಧ್ಯ ಇಲ್ಲ. ಅವರು ಹುಟ್ಟಿದಾಗ ಎಷ್ಟೋ ಸುಳ್ಳು ಹೇಳ್ಯಾರ, ಏನೆಲ್ಲ ಪಾಪ ಕಾರ್ಯಗಳವರು ಮಾಡಿದ್ದಾರೆ, ಎಷ್ಟೋ ವಂಚನೆಯ ಮಾತುಗಳನ್ನು ಅವರು ಮಾತಾಡಿದ್ದಾರೆ, ಅವರು ಮಾಡುವಂಥ ಕಾರ್ಯದಲ್ಲಿ ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾರೆ. ಅವ್ರು ಹೆಂಗೆ ದೇವರಾಗಕ್ಕೆ ಸಾಧ್ಯ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವರ ಮುಖದರ್ಶನವನ್ನು ಯಾವಾಗ ನಾವು ಅನುಭವಿಸ್ತೀವಿ? ಪರಲೋಕದಲ್ಲಿ ನಾವು ಸೇರಿಸಲ್ಪಟ್ಟಾಗ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ,
ಅವರಿಗೆ ಆತನ ಮುಖದರ್ಶನವಾಗುವುದು, ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ, ಇನ್ನೂ ರಾತ್ರಿ ಇರುವುದಿಲ್ಲ, ಅವರಿಗೆ ದೀಪದ ಬೆಳಕು ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಇರುವುದಿಲ್ಲ, ಬೆಳಕು ಬೇಕಾಗುವುದಿಲ್ಲ. ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೇ ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಾಂತರಗಳಲ್ಲಿ ಆಳುವರು. ನಮ್ದು ಏನಂತೆ ಭಾಗ್ಯ? ಆಳುವುದು, ಆಳ್ವಿಕೆ ಮಾಡುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಯಾವುದಕ್ಕೆ ಕರೆದಿದ್ದಾರೆ ನಮ್ಮನ್ನ? ಆಳ್ವಿಕೆ. ಎಂತಹ ಆಳ್ವಿಕೆ? ಪರಲೋಕದ ಆಳ್ವಿಕೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ನಮ್ಮನ್ನ ಯಾಜಕರು, ರಾಜವಂಶಸ್ಥರು ಎಂಬುದಾಗಿ ನಮ್ಮನ್ನ ಕರೆದಿದ್ದಾರೆ. ಪ್ರೇಯರ್, ಈ ಸಮಯದಲ್ಲಿ ನಾವು ದೇವರಲ್ಲಿ ಸಂತೋಷ ಪಡುವಂಥದ್ದೇ ಆಗಿದ್ದರೆ, ದೇವರು ವಾಕ್ಯ ಹೇಳ್ತಾ ಇದೆ, ಆ ಒಂದು ಪರಲೋಕ ನಮಗೆ ಉಂಟು ಎಂಬುದಾಗಿ. ಸಮಯದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಕೊನೆಯದಾಗಿ ಒಂದು ವಚನ, ದೊಡ್ಡಪರು ಓದ್ತಾರೆ, 5ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 11-12ನೇ ವಚನ. ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಂದಿಸಿ ನನ್ನ ನಿಮಿತ್ತ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆ ಪಡಿಸಿದರೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದರೆ, ನೀವು ಧನ್ಯರು, ನೀವು ಧನ್ಯರು, ಪಡಿರಿ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಲೋಕದಲ್ಲಿ ನಿಮಗೆ ಬಹಳ ಫಲ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ ಎಂಬುದಾಗಿ ಸ್ವಾಮಿಯವರು ಕೂಡ ಹೇಳಿದ್ದಾರೆ. ಸಮಯದಲ್ಲಿ ನಾವು ದೇವರಲ್ಲಿ ಸಂತೋಷಿಸೋಣ, ದೇವರ ಮಾರ್ಗದಲ್ಲಿ ಆನಂದಿಸೋಣ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನಲ್ಲಿ ಸಂತೋಷಿಸುವಂಥ ಸ್ವಭಾವವುಳ್ಳಂಥ ಮರಿಯಳು, ತ್ಯಾಗಮಯಿ ಆದ್ಲು ಆಕೆ, ಕರುಣಾಮಯಿ ಆದ್ಲು ಆಕೆ. ಏನೆಲ್ಲ ದುಃಖವನ್ನು ಒಳಗೆ ನುಂಗಿಕೊಂಡಿದ್ಲೆ ಹೊರತಾಗಿ ಯಾರಿಗೂ ಕೂಡ ತನ್ನ ದುಃಖವನ್ನು ಹಂಚಿಕೊಳ್ಳಲಿಲ್ಲ. ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರಲ್ಲಿ ಸಂತೋಷಿಸುವಂಥ ಅಬ್ರಹಾಮನು ಅನೇಕ ಜನಾಂಗಗಳಿಗೆ ತಂದೆಯಾದ, ಜನಾಂಗಗಳ ತಂದೆ, ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೆಸಿಕೊಂಡ. ದೇವರಲ್ಲಿ ಸಂತೋಷಿಸುವಂಥ ದಾವೀದನು ಎಷ್ಟೋ ಕೀರ್ತನೆಗಳನ್ನು ರಚಿಸಿದ. ಕುರಿ ಕಾಯುವವನನ್ನ ದೇವರು ಮನುಷ್ಯರನ್ನ ಕಾಯುವ ಅರಸನನ್ನಾಗಿ ಮಾರ್ಪಡಿಸಿದ. ಪ್ರಿಯರೇ, ಇವತ್ತು ನೀನು ದೇವರಲ್ಲಿ ಸಂತೋಷಿಸುವುದೇ ಆದರೆ ದೇವರು ನಿನ್ನನ್ನು ಕೂಡ ಯಾಜಕನನ್ನಾಗಿ, ರಾಜನನ್ನಾಗಿ, ಯುಗಾಂತರಗಳಲ್ಲಿಯೂ ಮಾಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ವಾಗ್ದಾನದ ಆಶೀರ್ವಾದ ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಮಹೋನ್ನತನ ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಈ ಲೋಕದಲ್ಲಿ ಅನೇಕರು ಸಂತೋಷ ಪಡ್ತಾರೆ. ಕೆಲವೊಬ್ಬರು ದುಶ್ಚಟಗಳಲ್ಲಿ ಸಂತೋಷ ಪಡ್ತಾರೆ, ಕೆಲವೊಬ್ಬರು ಕೆಟ್ಟ ಕಾರ್ಯಗಳಲ್ಲಿ ಸಂತೋಷ ಪಡ್ತಾರೆ, ಕೆಲವೊಬ್ಬರು ಪುಣ್ಯ ಕಾರ್ಯಗಳು ಎಂಬುದಾಗಿ ಸಂತೋಷ ಪಡ್ತಾರೆ. ಆ ಎಲ್ಲ ಸಂತೋಷಗಳು ಕ್ಷಣ ಮಾತ್ರ ಎಂಬುದಾಗಿ ನಮಗೆ ತಿಳಿಸಿದ್ದೀಯಾ. ನಿನಗೆ ಸ್ತೋತ್ರ ಸ್ವಾಮಿ. ನಾವು ಸಂತೋಷ ಪಡಬೇಕಾಗಿರುವಂಥದ್ದು ನಿನ್ನನ್ನು ಹಾಡುವಂಥದ್ದರಲ್ಲಿ, ನಿನ್ನನ್ನು ಕೀರ್ತಿಸುವಂಥದ್ರಲ್ಲಿ, ನಿನ್ನ ವಾಕ್ಯ ಧ್ಯಾನ ಮಾಡುವಂಥದ್ರಲ್ಲಿ, ನಿನ್ನನ್ನು ಪ್ರಾರ್ಥಿಸುವಂಥದ್ರಲ್ಲಿ, ನಿನಗೆ ಸಮಯವನ್ನು ಕೊಡುವಂಥದ್ರಲ್ಲಿ, ನಿನ್ನ ಸನ್ನಿಧಾನಕ್ಕೆ ಬರುವಂಥದ್ರಲ್ಲಿ ಎಂಬುದಾಗಿ ಸ್ಪಷ್ಟವಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದೀಯಪ್ಪ. ಈ ಲೋಕಕ್ಕೆ ಸಮಯವನ್ನು ಕೊಟ್ಟ, ಈ ಲೋಕವನ್ನು ಪ್ರೀತಿಸಿದಂಥ ಭಕ್ತರು ನಾಶವಾಗಿ ಹೋದರು. ಕರ್ತನೆ, ನಮ್ಮನ್ನಾದರೂ ಅದರಿಂದ ತಪ್ಪಿಸಿ ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಸ್ವಾಮಿ, ಸಭೆ ಇನ್ನೂ ಹೆಚ್ಚಳವಾಗಬೇಕು, ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು. ಅದ್ಭುತವಾದ ಕಾರ್ಯಗಳನ್ನು ಇಲ್ಲಿ ನೀನು ಮಾಡಲಿಕ್ಕಿದೆ. ಅದಕ್ಕಾಗಿ ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿದ್ದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದರೆ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಲ್ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, 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 ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದೊಳಗೆ ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ
ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. बोलो यीशु क्रिस्त महाप्रभु को ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆಮೆನ್. ಕರ್ತನ ಭೋಜನಕ್ಕಾಗಿ ಸಿದ್ಧರಾಗಿ ಬಂದಂಥವ್ರು ಯಾರಿದ್ದೀರಿ? ಜಗಳ ಮಾಡೋದೇನೈತಿ ಇವತ್ತು ಅವ್ರ ತಮ್ಮ ಎಲ್ಲ ಬಡಿಗೆ ಇಟ್ಕೊಂಡು ಆಟದಾಗ ಮನೆ ಕರ್ಕೊಂಡು ಬರ್ತೀನಿ ಇವತ್ತು ಅವ್ನ ಗಿಡಸಿದ ಕಳ್ಬೇಕು ಬಂದು ನಮ್ಮನವರು ಅವ್ರು ಗುದ್ದಾಡಿ ಬೆಳೆದಕ್ಕ ಇವತ್ತು ಅದಕ್ಕೆ ಬಂದಾರಂತ ನಮ್ಮ ತಮ್ಮ ನಮ್ಮ ಮತ್ತೆ ಮನೆಗೆ ಬಾಕ್ಲು ಮುಚ್ಕೊಂಡು ಇವ್ರಿಗೆ ನಮಗೆ ನಮ್ದಿಲ್ಲ ಅಂದ್ರೆ ಇದು ಬರೋದು ಕಟ್ಟಿ ಬೆಳೆದಾರ ಯಾಕಂದ್ರೆ ಅವ್ರ ತಮ್ಮ ಬಂದಾನಂತ ಗಾಡಿಗೆ ನಿನ್ನೆ ಜಗ್ಗಿ ಬಾಯಿ ಬಂದಂಗೆ ಬೈದ್ಬಿಟ್ಟಾನಂತ ನಮ್ಮ ತಮ್ಮ ಮತ್ತೇನಿಲ್ಲ ನಮ್ಮ ತಮ್ಮ ನನಗೆ ಅನ್ನಕ್ಕೆ ಬರಲ್ಲ ಅವ್ರು ಬೈದು ದೇಳಕ್ಕೆ ಬರಲ್ಲ ಮಾತಾಡಕ್ಕೆ ಬರಲ್ಲ ಏನು ಎದುರು ಉತ್ತರ ಕೊಡ್ಲಾರ್ದಂಗೆ ಫೋನ್ಯಾಗ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದು ತೋರ್ಸೇನ ಅದನ್ನ ಈಗ ಬಂದ ಅವ್ರು ಬಂದಾರಂತ ಈಗ ನೀನು ಎಲ್ಲಿ ಬಾಳೆ ಮಾಡ್ತೀನಿ ನೋಡ್ಬೇಕಾಕ ನಿನ್ನ ಕಡ್ಲಿಕ್ಕೆ ನಾನು ಶಿವ ಪೂತಿಲ್ಲ ಅಂತ ಮೊಣಕಾಲವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಪರಲೋಕತನೇ, ಕೋಟೆಯನ್ನು ಕೊಡಿ ಸ್ತೋತ್ರಗಳು ಸ್ವಾಮಿ. ಈ ಸಮಯದಲ್ಲಿ ಕರ್ತನ ಭೋಜನ ಸಂಸ್ಕಾರಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥ ಸಿದ್ಧರಾಗಿ ಬಂದಿರುವಂಥ ಈ ಕುಟುಂಬದವ್ರನ್ನ ಆಶೀರ್ವಾದ ಮಾಡು. ಕರ್ತನ ಈ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಎಲ್ಲ ಸೌಖ್ಯತೆಯನ್ನು ಕೊಡು. ನಿನ್ನ ದೇಹವಾಗಿ ರೊಟ್ಟಿಯನ್ನು, ನಿನ್ನ ರಕ್ತ ದ್ರಾಕ್ಷಾರಸವನ್ನು ಸೇವನೆ ಮಾಡುವಾಗ ಇವರಲ್ಲಿ ನೀನಿದ್ದು ಎಲ್ಲ ಕಾರ್ಯಗಳ ವಿಷಯದಲ್ಲಿ ಜಯವನ್ನು ಕೊಟ್ಟು ನಡೆಸ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡಿ ಒಂದೇ ಪರಮ ತಂದೆ. ಆಮೇಲೆ ಯೇಸು ಕ್ರಿಸ್ತನ ಕೊಟ್ಟಂತದ್ದೇ ಯೇಸು ಕ್ರಿಸ್ತನ ಕೊಟ್ಟಂತದ್ದೇ ಯೇಸು ಕ್ರಿಸ್ತನ ಕೊಟ್ಟಂತದ್ದೇ ಪ್ರಾರ್ಥನೆ ಮಾಡ್ಕೊಂಡು ಸೇವನೆ ಮಾಡ್ರಿ. ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ಕೊಟ್ಟಂತದ್ದೇ ಯೇಸು ಕ್ರಿಸ್ತನ ಕೊಟ್ಟಂತದ್ದೇ ಯೇಸು ಕ್ರಿಸ್ತನ ಕೊಟ್ಟಂತದ್ದೇ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ, ನಿನ್ನ ದೇಹವಾಗಿರೋ ರೊಟ್ಟಿಯನ್ನು, ನಿನ್ನ ರಕ್ತವಾಗಿ ದ್ರಾಕ್ಷಾರಸವನ್ನು ಇವರು ಸೇವನೆ ಮಾಡುವಾಗ ಇವರಲ್ಲಿ ನೀನಿದ್ದು ಎಲ್ಲ ಕಾರ್ಯಗಳ ವಿಷಯದಲ್ಲಿ ಜಯವನ್ನು ಅನುಗ್ರಹವನ್ನು ನಡೆಸ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸಂಪೂರ್ಣವಾಗಿ ಕರ್ತನೆ ಮುಂದಿನ ಕರ್ತನ ದಿವಸದವರೆಗೂ ಇವರಲ್ಲಿ ಜೀವಿಸುತ್ತಾ ಸಂಪೂರ್ಣವಾಗಿ ಕರ್ತನೆ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಸಹಿತ ತಂದು ಹಾಕೊಂಡು ಪ್ರತಿಯೊಂದು ಶೋಧನೆಗಳನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ನಡೆಸಬೇಕೆಂದು ಬೇಡಿದೆಲ್ಲ ಯೇಸು ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ಆಮೇನ್. ಓಕೆ.